ಬನ್ನಿ ನೋಡೋಣ ಯಾವ ಥರ ಇದೆ ಈ ಒಂದು ಗಾಡಿಯ ಫುಲ್ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು, ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು. ನಾನು ನಿಮ್ಮ ಇಂದು ದರ್ರಾಮ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತ ಅಂದರೆ, ನ್ಯೂ ಜನ್ರೇಷನ್ನ ಹುಡುಗರನ್ನ ಮನಸ್ಕದ್ದಂತಹ ಗಾಡಿ ಅಂತ ಅಂದರೆ ಅದು KTMನ ಡ್ಯೂಕ್ ಮತ್ತು RC ಗಾಡಿಗಳು. ಸಿಕ್ಕಾಬಟ್ಟೆ ಒಂದು ಸ್ಪೋರ್ಟಿವ್ ಲುಕ್ ಮತ್ತು ಸ್ಪೋರ್ಟಿವ್ ಪರ್ಫಾರ್ಮೆನ್ಸ್ನೊಂದಿಗೆ ಎಲ್ಲ ಪಡ್ಡೆ ಹುಡುಗರನ್ನ ಮನಸ್ಸನ್ನ ಕದ್ದಿ ತುಂಬ ಹೆಸರು ಮಾಡಿ ತುಂಬ ರೋರ್ ಮಾಡಿದಂತಹ ಗಾಡಿ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಯಾರಿಗೆಲ್ಲ ಇಷ್ಟ ಇಲ್ಲ ಒಂದು ಸ್ಪೋರ್ಟ್ ಲುಕ್ ಮತ್ತು ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಂದರೆ ಅದು ಡ್ಯೂಕ್ ಅಂತಲೇ ಹೇಳ್ತಾರೆ ಯಾರನ್ನೇ ಕೇಳಿದ್ರು. ಅದರಲ್ಲೂ ಈ ಟೀನೇಜರ್ಸ್ನ ಕೇಳಿದ್ರೆ ಮತ್ತು ಯಂಗ್ ಜನ್ರೇಷನ್ಸ್ನ ಕೇಳಿದ್ರೆ ಅವರು KTM ಡ್ಯೂಕ್ ಅಥವಾ RCನ ಮೆನ್ಷನ್ ಮಾಡ್ತಾರೆ. KTMನಲ್ಲಿ ಹೊಸದಾಗಿ ಡ್ಯೂಕ್ 160 ಲಾಂಚ್ ಆಗಿದೆ. ಬನ್ನಿ ನಿಮ್ಮ ಮುಂದೆ ಇವಾಗ ಕಾಣಿಸ್ತಾ ಇದೆ ಡ್ಯೂಕ್ 160. ಇದ್ರ ಬಗ್ಗೆ ಏನಾದರೂ ಸ್ಪೆಷಲ್ ಫೀಚರ್ಸ್ ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಬಂದು ನಿಮಗೆ LCD ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನೀವು ಕಾಲ್ಸ್ನ ಅಟೆಂಡ್ ಮಾಡ್ಬೋದು, ನ್ಯಾವಿಗೇಷನ್ ಅಟೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ಮ್ಯಾನ್ಯುಯಲ್ ಕಂಟ್ರೋಲ್ ಸಹ ಸಿಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ನಿಮ್ಮ ಅವಶ್ಯಕತೆ ಇರುವಾಗ ನೀವು ಹಜಾರ್ಡ್ಸ್ಗಳನ್ನು ಯೂಸ್ ಮಾಡ್ಕೊಬೋದು. ಒಂದು ಪ್ರೆಸ್ ಮಾಡಿದ್ರೆ ಹಜಾರ್ಡ್ ಆನ್ ಆಗುತ್ತೆ, ಒಂದು ಪ್ರೆಸ್ ಮಾಡಿದ್ರೆ ಹಜಾರ್ಡ್ ಆಫ್ ಆಗುತ್ತೆ. ಹಾಗೆ ಡ್ಯುಯಲ್ ಚಾನಲ್ ABS ಬರ್ತಾ ಇದೆ. ಹಿಂದ್ಗಡೆ ABSನ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಮುಂದ್ಗಡೆ ನೋಡೋದಾದರೆ ನಿಮಗೆ LED ಹೆಡ್ಲೈಟ್ ಬರ್ತಾ ಇದೆ. ಹಾಗೆ ಹಿಂದ್ಗಡೆನೂ ಸಹ ನಿಮಗೆ LED ಟೈಲ್ ಲ್ಯಾಂಪ್ ಸಿಗುತ್ತೆ. ಅದ್ರ ಜೊತೆಗೆ LED ಇಂಡಿಕೇಟರ್ ಸಹ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ಒಳ್ಳೆ ಸ್ಟೈಲಿಶ್ ಲುಕ್ನೊಂದಿಗೆ LED ಟೈಲ್ ಲ್ಯಾಂಪ್ಸ್ ಮತ್ತು LED ಇಂಡಿಕೇಟರ್ಸ್ ಸಹ ಇಲ್ಲಿ ನೋಡ್ಬೋದು ನೀವು. ಹಾಗೆ ಈ ಒಂದು ಹೊಸ ಡ್ಯೂಕ್ 160 ಇಂಜಿನ್ ಬಗ್ಗೆ ಹೇಳೋದಾದರೆ, ಇದು 164cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಇದರಲ್ಲಿ 19 ಹಾರ್ಸ್ ಪವರ್ ಹಾಗೆ 15 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಒಂದು ಸ್ಟೈಲಿಶ್ ಪರ್ಫಾರ್ಮೆನ್ಸ್ನೊಂದಿಗೆ ಸ್ಟೈಲಿಶ್ ಆಗಿ ಲುಕ್ ಕೊಡುವಂತಹ ಗಾಡಿ ಅಂತ ಅಂದರೆ ಇದೆ ಅಂತ ಹೇಳ್ಬೋದು. 160cc ಸೆಗ್ಮೆಂಟ್ನಲ್ಲಿ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಮೈನ್ ಥಿಂಗ್ ಏನಪ್ಪಾ ಅಂತ ಅಂದರೆ, ಈ ಒಂದು ಗಾಡಿ 50+ ಕಿಲೋಮೀಟರ್ ಮೈಲೇಜ್ನ ಕೊಡ್ತಾ ಇದೆ. ಈ ಒಂದು ಸೆಗ್ಮೆಂಟಲ್ಲಿ ಇದೊಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಇಷ್ಟು ಸ್ಟೈಲಿಶ್ ಲುಕ್, ಇಷ್ಟು ಒಂದು ಖಡಕ್ ಪರ್ಫಾರ್ಮೆನ್ಸ್ ಮತ್ತು ಇಷ್ಟೊಂದು ಒಳ್ಳೆ ಮೈಲೇಜ್ ಅಂತ ಅಂದರೆ ಕಂಪ್ಲೀಟ್ಲಿ ಒಂದು ಟೀನೇಜರ್ಸ್ಗಾಗಲಿ ಮತ್ತು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಅನ್ಬೋದು. ಒಂದು ಸ್ಪೋರ್ಟ್ ಮಾಡೆಲ್ ಬೈಕ್ಗಳನ್ನು ಇಷ್ಟಪಡೋಂಥವ್ರಿಗೆ ಇದೊಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು, ಬೆಸ್ಟ್ ಟೂ ವೀಲರ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸೈಡ್ ಪ್ರೊಫೈಲ್ ನೋಡೋದಾದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸೈಡ್ ಪ್ರೊಫೈಲು ಒಂದು ರೇಸಿಂಗ್ ಲುಕ್ನ ಕೊಡುತ್ತೆ. ಹಾಗೆ ಫ್ರಂಟಲ್ಲೂ ಅಷ್ಟೇ ಕಂಪ್ಲೀಟ್ ನೇಕೆಡ್ ಡಿಸೈನ್ ಆಗಿರುತ್ತೆ. ಫ್ರಂಟಲ್ಲಿ LED ಹೆಡ್ಲೈಟ್ಸ್ ಮತ್ತು ಈ ಥರ ಡಿಸೈನ್ ಮಾಡಿರೋದ್ರಿಂದ ಕಂಪ್ಲೀಟ್ಲಿ ಸಖತ್ ಕಡಕ್ ಲುಕ್ ಮತ್ತು ರೋಡ್ ಅಪಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಆಗಲೇ ಹೇಳಿದೆ, LCD ಡಿಸ್ಪ್ಲೇ, ನ್ಯಾವಿಗೇಷನ್ಸ್ ಬರುತ್ತೆ, ಮೊಬೈಲ್ ಫೋನ್ನ ಕನೆಕ್ಟ್ ಮಾಡ್ಕೊಬೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು. ಟ್ಯಾಂಕ್ ಕೆಪಾಸಿಟಿ ಬಂದು 13.5 ಲೀಟರ್ಸ್ ಪೆಟ್ರೋಲ್ನ ಫಿಲ್ ಮಾಡ್ಬೋದು. ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಈ ಒಂದು ಸೆಗ್ಮೆಂಟಲ್ಲಿ 160cc ಸೆಗ್ಮೆಂಟಲ್ಲಿ ಸಖತ್ತು ಸ್ಟೈಲಿಶ್ ಲುಕ್ ಮತ್ತು ಸಖತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂಥ ಗಾಡಿ, ಸಖತ್ ಮೈಲೇಜ್ ಕೊಡೋವಂಥ ಗಾಡಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ, ಈ ಒಂದು ಗಾಡಿ ಇಂಜಿನ್ ಮೇಲೆ ವೇರಿಯಂಟೆಡ್ ಪಾರ್ಟ್ಸ್ನ ಬಿಟ್ಟು 10 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಇಂಜಿನ್ ಆಗಲಿ ಮತ್ತು ಫ್ಯೂಯಲ್ ಪಂಪ್ ಆಗಲಿ ಇದ್ರ ಮೇಲೆ 10 ವರ್ಷ ವ್ಯಾರಂಟಿ ಸಿಗ್ತಾ ಇದೆ. ಇವಾಗಲೇ ಈ ಒಂದು ಗಾಡಿ ನಮ್ಮ ಹಾಸನದ ರಿಂಗ್ ರೋಡ್ ಪೋಲಾರ್ ಬಿಯರ್ ಪಕ್ಕದಲ್ಲಿರುವಂತಹ KTM ಶೋರೂಮ್ನಲ್ಲಿ ಈ ಒಂದು ಗಾಡಿ ಸಿಗ್ತಾ ಇದೆ. ಸೊ ಇವಾಗ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾ ಇದ್ದಾರೆ. ಇನ್ ಕೇಸ್ ಈ ಒಂದು ಗಾಡಿ ನಿಮಗೆ ಇಷ್ಟ ಆಯಿತು ಅಂತಾದರೆ ಸೀದಾ ಶೋರೂಮ್ಗೆ ಬಂದು ಈ ಒಂದು ಗಾಡಿನ ಎತ್ಕೊಂಡು ಟೆಸ್ಟ್ ಡ್ರೈವ್ನ ನೋಡ್ಬೋದು. ಟೆಸ್ಟ್ ಡ್ರೈವ್ ನೋಡಿ ನಿಮಗೆ ಒಂದು ಓಡಿಸಿ ಫೀಲ್ ಮಾಡಿ ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ನನ್ನ ಪ್ರಕಾರ ಹೇಳೋದಾದರೆ, ನನ್ನ ಪರ್ಸ್ನಲ್ ರಿವ್ಯೂ ಕೊಡಬೇಕು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ಮತ್ತು ಗಾಡಿ ಓಡಿಸೋಕ್ಕೂ ತುಂಬಾ ಕಂಫರ್ಟಬಲ್ ಆಗಿದೆ. ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೂಡ ಕೊಡ್ತಾ ಇದೆ. ಈ ಒಂದು ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ ಹೇಳೋದಾದರೆ 1,85,000 ರೂಪಾಯಿ ಇದೆ. ಸೊ ಈ ಒಂದು ಗಾಡಿ ಒಂದು ಕಾಲೇಜ್ ಹೋಗೋವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಒಳ್ಳೆ ಮೈಲೇಜ್ ಕೊಡುತ್ತೆ. ಹಾಗೆ ಟೌನಲ್ಲಿ ಓಡಾಡೋಂತಹ ಒಂದು ಏನು ಎಂಪ್ಲಾಯೀಸ್ಗಳಿಗೆ ಅವರು ಕೂಡ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಪೋರ್ಟ್ ಲುಕ್ಸ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನಲ್ಲಿ ಬಂದಿದೆ ಈ ಒಂದು ಗಾಡಿ ಡ್ಯೂಕ್ 160. ಸೊ ಬನ್ನಿ ಒಂದು ಟೆಸ್ಟ್ ಡ್ರೈವ್ ನೋಡೋಣ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು, ಪಿಕಪ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬ. ಓಕೆ ಗೈಸ್, ಬನ್ನಿ ಈ ಒಂದು ಹೊಸ ಡ್ಯೂಕ್ 160 ಒಂದು ಟ್ರಯಲ್ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನೀವು 6 ಗೇರ್ಗಳನ್ನ ನೋಡ್ಬೋದು. ಇದರ ಟಾಪ್ ಸ್ಪೀಡ್ ಬಂದು ಕಂಪ್ನಿ ಕ್ಲೈಮ್ ಮಾಡೋದು 120 to 125 ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು.
ಈ ಬೈಕ್ನ ನೋಡೋಣ ಯಾವ ಥರ ಇದೆ ಈ ಒಂದು ಗಾಡಿಯ ಸೆಗ್ಮೆಂಟ್ ಬೈಕ್ನಲ್ಲಿ ಇದು ಕ್ರೇಜಿಯೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಮೈಲೇಜ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲನೂ ಕ್ರೇಜಿ ಆಗಿದೆ. ಹಾಗೆ ಆಫೀಸ್ ಎಂಪ್ಲಾಯೀಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ, ಯಂಗ್ಸ್ಟರ್ಸ್ಗಳಿಗೆ ಇದೊಂದು ಏಳ್ ಮಾಡಿಸಿದಂಥ ಗಾಡಿ ಅಂತಲೇ ಹೇಳ್ಬೋದು. ಪಿಕಪ್ಪು, ಸ್ಪೀಡು, ಮೈಲೇಜು ಎಲ್ಲನೂ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಹೊಸ ಡ್ಯೂಕ್ 160ಯ ಸ್ಪೆಸಿಫಿಕೇಷನ್, ಫೀಚರ್ಸ್ ಮತ್ತು ಪರ್ಫಾರ್ಮೆನ್ಸ್ ಹೇಗಿತ್ತು ಮತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದರೆ ನಮ್ಮ ಹಾಸನದ ರಿಂಗ್ ರೋಡ್ ಪೋಲಾರ್ ಬಿಯರ್ ಪಕ್ಕದಲ್ಲಿರುವ KTM ಶೋರೂಮ್ಗೆ ಒಂದ್ಸಲ ವಿಸಿಟ್ ಮಾಡಿ ಈ ಒಂದು ಗಾಡಿನ ಟೆಸ್ಟ್ ಡ್ರೈವ್ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಈ ಒಂದು ಗಾಡಿನ ಪರ್ಚೇಸ್ ಮಾಡಿ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ಓಡ್ಸ್ ನೋಡಿ, ಫೀಲ್ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಆದಮೇಲೆ ಈ ಒಂದು ಗಾಡಿನ ಪರ್ಚೇಸ್ ಮಾಡಿ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,85,000 ರೂಪಾಯಿ ಇದೆ. ಸೊ ಈ ಒಂದು ಸೆಗ್ಮೆಂಟಲ್ಲಿ 160 cc ಸೆಗ್ಮೆಂಟಲ್ಲಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸ್ಟೈಲಿಶ್ ಲುಕ್ ಮತ್ತು ಒಂದು ಗುಡ್ ಪರ್ಫಾರ್ಮೆನ್ಸ್ನೊಂದಿಗೆ KTM ಈ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ. ಸಖತ್ತಾಗಿದೆ ಈ ಒಂದು ಗಾಡಿ. ಸೊ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಈ ಒಂದು ಕ್ಯಾಪ್ಷನಲ್ಲಿ ಮತ್ತು ವೀಡಿಯೋನಲ್ಲಿ ಇವರ ಒಂದು ಶೋರೂಮ್ನ ನಂಬರ್ನ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಸೊ ಕಾಲ್ ಮಾಡಿ, ಶೋರೂಮ್ಗೆ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಹಾಸನ್ ನ್ಯೂಸ್ ಪೇಜ್ನ ಫಾಲೋ ಮಾಡಿ. ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ.